ಬರ್ಡೇ ಗರ್ಲ್ ಗೈಸ್ ಇವಳೇನೆ. ಎಲ್ಲರೂ ಚೆನ್ನಾಗಿ ತಿಂದು ಹೆಂಗ್ ಕೂತವ್ರು ನೋಡಿ. ಇಲ್ಲೆಲ್ಲೂ ಊಟ ಸಿಗಲ್ಲ. ಡಯಟ್ ಅನ್ಕೊಂಡು ಎಷ್ಟು ತಿಂತ ನೋಡಿ ಕೇಕ್ನ. ಮಿಕ್ಕಿದೆಲ್ಲ ಬರೀ ಫೋಟೋಶೂಟ್. ನೆಕ್ಸ್ಟ್ ಈ ಫ್ಯಾಮಿಲಿ ತೆಗ್ಸ್ಕೋದವ್ರೆ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಸುಮಾರು ದಿನ ಆಗಿತ್ತು ಬ್ಲಾಗ್ ಮಾಡಿ, ಹತ್ತತ್ರ 1 ಮಂತೆ ಆಯಿತು. ಇವತ್ತು ಒಂದು ಸ್ಪೆಷಲ್ ಡೇ, ಏನಂತ ನಿಮಗೆ ಆಮೇಲೆ ಎಲ್ಲ ಗೊತ್ತಾಗುತ್ತೆ. ಸೊ ಆಲ್ರೆಡಿ ನಾನು ಲೊಕೇಶನ್ ರೀಚ್ ಆಗಿದ್ದೀನಿ. ಸೊ ನಮ್ಮ ಫ್ಯಾಮಿಲಿಯವರೆಲ್ಲ ಬರಬೇಕು. ಸೊ ಗೈಸ್ ಇವತ್ತು ನಮ್ಮ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ಸೊ ಬ್ಲಾಗ್ ತುಂಬ ಮಜಾ ಇರುತ್ತೆ. ಸೊ ಕೊನೆವರೆಗೂ ನೋಡಿ. ಗೈಸ್ ಗೌತಮ್ ಬಂದವನೇ ಗೈಸ್, ಸುಮಾರು ದಿನ ಆದಮೇಲೆ ಬ್ಲಾಗಲ್ಲಿ ಕಾಣಿಸ್ಕೊತವನೆ. ಸೊ ಒಳ್ಳೆ ಫನ್ ಇರುತ್ತೆ ನೋಡಿ. ಸೊ ಗೈಸ್ ನಾನು ಕೇಕೆ ಆರ್ಡರ್ ಮಾಡಿಲ್ಲ, ಸೊ ರೆಡಿಮೇಡ್ ತೊಗೊಂಡೋಗೋಣ ಅಂತ ಕೇಕ್ ಆಫ್ ದ ಡೇಗೆ ಬಂದಿದ್ದೀನಿ. ಕೇಕ್ ತೊಗೊಳ್ಳೋಣ ಫಸ್ಟ್. ಈಗ ಕೇಕು ಬ್ಲಾಸ್ಟರು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ಒಳ್ಳೆ ಜೋರಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಇದ್ದೀವಿ. ಬರ್ಡೇ ಗರ್ಲ್ ಗೈಸ್ ಇವಳೇನೆ. ಸಾಕು ನಿಲ್ಸು. ತುಂಬ ದಿನದಿಂದ ಬ್ಲಾಗೇ ಮಾಡಿಲ್ಲ, ಬಟ್ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ನಮ್ಮ ಗೌತಮ್ ಕರ್ಕೊಂಡು ಬಂದಿದ್ದೀನಿ. ಸೊ ಮಾತಾಡ್ತಾನೆ ಏನಾದರೂ ಅಂತ. ಅವ್ನು ನೋಡಿದ್ರೆ ಫುಲ್ ಬ್ಯುಸಿ ಆಗ್ಬಿಟ್ಟವನೆ ಗೈಸ್. ತುಂಬ ಗೈಸ್ ನಮ್ಮ ಹತ್ರನೇ ತುಂಬ ಸೀಕ್ರೆಟ್ ಮೇಂಟೈನ್ ಮಾಡ್ತವನೆ. ಫೋನ್ ತೆಗಿ ನಿಂದು. ನಿಮ್ಮಮ್ಮ ಬ್ಲಾಗ್ ನೋಡ್ತಾ ಇರ್ತಾನೆ. ಆಂಟಿ ಸ್ವಲ್ಪ ವಿಚಾರಿಸ್ಕೊಳ್ಳಿ, ಸ್ವಲ್ಪ ಫೋನ್ ಚೆಕ್ ಮಾಡಿ ಆಂಟಿ ಒಂದು ಅವಾಗ. ಬುಲ್ಕು ಹಾಯ್ ಮಾಡು. ಬುಲ್ಕು ಇಲ್ಲಿ ಹಾಯ್ ಮಾಡಿ. ಇಲ್ಲಿ ಹಾಯ್ ಮಾಡು. ಹಾಯ್ ಜನರೇನು? ಹಾಯ್ ಜನರೇ. ಹಾಯ್ ಜನರೇನು? ಬನ್ನಿ ಜನರೇನು? ಬನ್ನಿ ಜನರೇ. ಎಲ್ಲಿಗೆ ಬರ್ಬೇಕು? ನೀನು ಎಲ್ಲಿಗೆ ಬರ್ಬೇಕು ಗೈಸ್? ಸೊ ಫಾರ್ ದ ಫಸ್ಟ್ ಟೈಮು ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋದು. ಫಸ್ಟ್ ಸೆಲೆಬ್ರೇಷನ್ ನಮ್ಮ ಅಕ್ಕಂದೇನೆ. ಸೊ ಫುಲ್ಲು ರೆಡಿ ಆಗಿಬಿಟ್ಟಿದೆಲ್ಲ. ಸೊ ಕೇಕು ತಂದಾಯಿತು, ಎಲ್ಲ ಆಯಿತು. ಸೊ ಇವಾಗ ಕೇಕ್ ಕಟ್ ಮಾಡೋದು ಒಂದೇ ಬಾಕಿ ಇರೋದು. ಅವನೊಬ್ಬ ಬಂದ. ಅಮ್ಮ ಯಾವುದೋ ಗ್ಲಾಸ್ ತೊಗೊಂಡಿದ್ದ ನೋಡಿ, ಹಾಕೊಂಡಿದ್ದ ಗೈಸು. ನಮ್ಮ ಇನ್ನೊಬ್ಬ ತಮ್ಮ ಇವನು ಭುವನ್ ಅಂತ ಹೆಸರು. ಇವನು ಬುಲ್ಕು ಗೈಸ್. ಬಂದ್ಬಿಟ್ಟು ಬೇಡ್ಕೊತವನೆ, ಪ್ಲೀಸ್ ಆ ವಿಡಿಯೋ ಕ್ಲಿಪ್ ಹಾಕ್ಬೇಡ ಅಂತ. ನಮ್ಮಮ್ಮ ಏನೇನೋ ತಪ್ಪು ತಿಳ್ಕೊತಾರೆ, ಮಧ್ಯೆ ಅನುಮಾನ ಪಡ್ತಾರೆ ನಮ್ಮಮ್ಮ ಅಂತ. ಗೈಸ್ ಏನಾದರೂ ತಪ್ಪು ಮಾಡಿದ್ರೆ ತಾನೇ ಎದುರ್ಕೋಬೇಕು. ಸೊ ತಪ್ಪು ಮಾಡಿದ್ಮೇಲೆ ಏನಕ್ಕೆ ಎದುರ್ಕೋತಾ ಇದೆಯಾ? ಯಾವುದಕ್ಕೂ ಯಾವತ್ತು ಅಂಜಿಲ್ಲ ಕಣಲ್ಲ. ಆಯಿತು ಆಂಟಿ, ಸ್ವಲ್ಪ ಚೆಕ್ ಮಾಡಿ ಆಂಟಿ ಸ್ವಲ್ಪ ನೋಡ್ಕೊಳ್ಳಿ. ಗೈಸ್ ಅಲ್ಲಿ ಕೇಕ್ ಎಲ್ಲ ತಿನ್ಸ್ಕೊಂಡು ಫೋಟೋಸ್ ತಗೋತವ್ರೆ. ಸೊ ನಾನಿಲ್ಲಿ ಸ್ಪೂನು ಮತ್ತು ಪ್ಲೇಟ್ಸ್ ಇಸ್ಕೊಳಕ್ಕೆ ಬಂದಿದ್ದೀನಿ. ಸೊ ಕೇಕ್ ಎಲ್ಲರಿಗೂ ಕೊಡಬೇಕಲ್ಲ, ಅದಕ್ಕೆ. ಸೊ ಗೌತಮ್ ಫೋಟೋಸ್ ತೆಗಿತವನೆ ಅಲ್ಲಿ. ನಮ್ಮ ತಂಗಿ ನಮ್ಮ ಅಕ್ಕಂಗೆ ಗಿಫ್ಟ್ ಕೊಟ್ಟಿರೋದು ಇದು. ಅವಳೇ ರೆಡಿ ಮಾಡಿರೋದು ಇದೆಲ್ಲ. ಐಸ್ ಬರ್ಡೇ ಮುಗೀತು, ಇವಾಗ ಊಟಕ್ಕೆ ಹೋಗಬೇಕು. ಸೊ ನಾನು ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ದೊಡ್ಡದಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಸ್ವಲ್ಪ ಡಿಲೇ ಆಗೋಯಿತು, ಆಗಲಿಲ್ಲ. ಗಿಫ್ಟ್ ಕೊಡ್ತೀನಿ ಇವಾಗ. ಸದ್ಯಕ್ಕೆ ಏನೂ ಗಿಫ್ಟ್ ಕೊಟ್ಟಿಲ್ಲ.
ಅನ್ಕೋಕಣ ಹಾ? ಸರಿ ಅಲ್ವೇನೋ ನಮ್ಮ ಫ್ಯಾಮಿಲಿಗೆಲ್ಲ. ಎಷ್ಟು ಡಯಟ್ ಅನ್ಕೊಂಡು ಎಷ್ಟು ತಿಂತ ನೋಡಿ ಕೇಕ್ನ. ನಂಗಲ್ಲ ಕಣ ಇನ್ಯಾರಿಗಪ್ಪ ಅವರು ಕೊಡಕ್ಕೆ ತುಂಬ್ಕೋಯ್ತೀಯ ಕವರಲ್ಲಿ. ತಿನ್ನೋಣ ಕಣ ಸ್ವೀಟ್ಸ್ ಎಲ್ಲ. ಗೈಸ್ ಇವತ್ತು ಫುಲ್ ಪಾರ್ಟಿ ಮಾಡೋಣ ಅಂತ ಗೈಸ್ ಗೌತಮ್. ಕೈ ತೊಳಿಬಾರ್ದು ಕಣೋ, ಬಟ್ಟೆಗೆ ಒರೆಸ್ಕೊಳ್ಳೋ ಕೈಲಿ. ನಿನ್ನ ಹೆಸರೇನು ಹೇಳು? ದರ್ಶನ. ಏನು ದೊಡ್ಡವನಾದ್ಮೇಲೆ ಏನೈತೆ ನೀನು ಏನು ಮಾಡಬೇಕು? ಗಾಡಿ ಓಡಿಸ್ತೀನಿ. ಯಾವ ಗಾಡಿ? ಸೂಪರ್ ಗಾಡಿ. ಸೂಪರ್ ಬೈಕು? ಇವ್ರ ಗಾಡಿ. ಏಯ್ ನಿಜ ಹೇಳು, ನಿಜ ಹೇಳು. ನಿಮ್ಮ ಹುಡುಗಿ ಹೆಸ್ರೇನು? ನಿನ್ನ ಗರ್ಲ್ ಫ್ರೆಂಡ್ ಹೆಸ್ರೇನು? ನಿನ್ನ ಫ್ರೆಂಡ್ ಹೆಸ್ರೇನು ಹುಡುಗಿದು? ಹೇಳು, ನಾಚಿಕೆ. ಏನು ಹೇಳು, ಹೆಸ್ರು ಹೇಳು. ಏನು ಹೆಸ್ರು ಹೇಳು? ನ್ಯೂಟನ್. ಅಲ್ಲ ಹುಡುಗಿ ಹೆಸ್ರೇನು? ಹುಡುಗಿ ಫ್ರೆಂಡ್ ನಾಚಿಕತೆ ಇದೆಯಲ್ಲ. ಆಯ್ತು ಕ್ಯಾಮ್ರಾ ಆಫ್ ಮಾಡ್ತೀನಿ ಹೇಳು. ನಿಮ್ಮ ಮನೆ ಕೆಳಗಡೆ ಒಂದು ಹುಡುಗಿ ಲೈನ್ ಹಾಕ್ತಾಳೆ ಆರೋದು. ನೀವು ನಾನು ನೋಡಿದ್ದೀನಿ ನಿಮ್ಮ ಮನೆ ಕೆಳಗಡೆ. ಇಲ್ಲ. ನಿಜ ಹೇಳು, ಸುಳ್ಳು ಹೇಳ್ಬಿಡ. ಇಲ್ಲಾಂದ್ರೆ ಹೇಳ್ಬಿಡ್ತೀನಿ, ಹೊಡಿಸ್ಬಿಡ್ತೀನಿ. ಪಾಪು. ನಿಜ ಹೇಳು, ಯಾವ ಹುಡುಗಿ ಅಂತ ನಿಜ ಹೇಳು. ನಿನ್ ಫ್ರೆಂಡ್ ಹೆಸ್ರೇನು ಹೇಳು? ಆಯ್ತು ಹುಡುಗಿ ದಿನ ಆಟ ಆಡ್ತಿರೋ ತಾನೆ ಯಾವ್ನು? ಕೆಳಗಡೆ. ಹುಡುಗಿ ಹೆಸ್ರೇನು ಹೇಳು? ಯಾವ ಹುಡುಗಿ? ನಿಮ್ ಸ್ಕೂಲು ಹೌದಾ? ಹಾ ಹೆಸ್ರೇನು ಅವ್ರದ್ದು? ನಿಂಗೆ ಯಾರು ಹುಡುಗಿ ನಿನ್ ಫ್ರೆಂಡ್ಸೇ ಇಲ್ವಾ? ಅವ್ರೆ ಹುಡುಗಿ ಅದರ ಹುಡುಗಿ ಫ್ರೆಂಡ್ ಹೆಸರು ಅದಾ? ಹಾ ಹೆಸ್ರೇನು? ಹೆಸರೇನು? ಹೆಸ್ರು ಗೊತ್ತಿಲ್ಲ. ಹೊಡೆದಾಕ್ಬಿಡ್ತೀನಿ. ಹೆಸ್ರು ಒಂದು ಹುಡುಗಿ ಫ್ರೆಂಡ್ ಹೆಸರು ಗೊತ್ತಿಲ್ವಾ ನಿಂಗೆ? ಹೆಸ್ರು ಗೊತ್ತಿಲ್ಲ ನನಗೆ. ಯಾವ್ದಾರು ಒಂದು ಹುಡುಗಿ ಹೆಸ್ರು. ಎಷ್ಟನೇ ಕ್ಲಾಸ್ ನೀನ್ ಆಯ್ತು? LKG. ನಿಂಗೆ ಏನೋ ಗಿಫ್ಟ್ ಕೊಡಿಸ್ತೀನಿ. ಇನ್ನ LKG. ಏನೋ ಗಿಫ್ಟ್ ಕೊಡಿಸ್ತೀನಿ. ಸರಿ UKG ನಾನು ಇವಾಗ. ಹೇಳು. ಹುಡುಗಿ ಫ್ರೆಂಡ್ ಹೆಸರು ಹೇಳಿದ್ರೆ UKG. ಹೇಳು. UKG ಅಂತ ಹತ್ಕೊಂಡು ಗೋಳಿ ಕೌಟ ಹುಡುಗಂಗೆ. ಗೈಸ್ ಚಿಕ್ಕ ಹುಡುಗರೆಲ್ಲ ಕೇಳೋ ಮಾತಾ ಗೈಸ್ ಇವೆಲ್ಲ. ಹುಷಾರವನೇ ಕಣವನು. ಗೈಸ್ ನಮ್ಮ ತಮ್ಮಂಗೆ ಸುಮ್ಮನೆ ರೇಗ್ಸ್ತಾ ಇದ್ದು, ಸುಮ್ಮನೆ ಆಮೇಲೆ ಚಿಕ್ಕ ಹುಡುಗಂಗೆ ಏನೇನೋ ಕೇಳ್ತವ್ರೆ ಅಂತ ಅನ್ಕೋಬಿಡಿ. ಆಮೇಲೆ ಸುಮ್ಮನೆ ಹೆಂಗೆ ಜಸ್ಟ್ ರೇಗ್ಸ್ತಾ ಇದ್ದು ಅಷ್ಟೇ. ಅವನಂತೂ ಇನ್ನೂ ಹುಷಾರವನು, ಫುಲ್ ಹುಷಾರವನು. ಮುಂದೆ ಚೆನ್ನಾಗಿ ಗೊತ್ತೇ ಇಲ್ಲ, ನಂಗೆ ಯಾರು ಗೊತ್ತೇ ಇಲ್ಲ ಅಂತಾನೆ. ಮುಂದಕ್ಕೆ ಸೀಕ್ರೆಟ್ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು. ಹೋಟೆಲ್ಗೆ ಹೋಗ್ಬೇಕು, ಡಿನ್ನರ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದು ನಮ್ಮ ಅಕ್ಕನ ಕಡೆಯಿಂದ ಟ್ರೀಟು. ಗೊತ್ತಿಲ್ಲ, ಅವಾಗಲೇ ಒಂದು ಯಾವುದೋ ಒಂದು ನಾನೇ ಹೋಟೆಲ್ ನೋಡಿದ್ದೆ, ಬಟ್ ಹತ್ರದಲ್ಲಿ ಇರೋದು ನೋಡು ಅಂತ ಹೇಳ್ತವ್ರೆ. ಸೊ ಒಂದು ಸಲ ನೋಡ್ಕೊಬರಕ್ಕೆ ಹೋಗ್ತಿದ್ದೀನಿ. ಸೊ ಫ್ಯಾಮಿಲಿ ಅವರೆಲ್ಲ ಅಲ್ಲೇ ಇದ್ದಾರೆ. ಬನ್ನಿ ಗೈಸ್. ಹಾಂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗರ್ ಆಗೋಯ್ತಾನೆ ಇವಾಗಲೇ. ಬನ್ನಿ ಗೈಸ್, ನಮ್ಮ ಅಣ್ಣನ ಜೊತೆ ಫೈಟ್ ಮಾಡ್ತಾ ಇದ್ದೀನಿ ಅಂತೆ. ಗೈಸ್ ಯಾರು ಎಂಜಾಯ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಇವರಿಬ್ರು ಅಂತೂ ಸಖತ್ ಎಂಜಾಯ್ ಮಾಡ್ತಾವ್ರೆ. ನಗು ಬಂದ್ಬಿಡ್ತು. ಗೈಸ್ ಫುಲ್ಲು ಫೋಟೋ ಶೂಟ್ ಮಾಡಿಸ್ತವ್ರೆ. ಸೊ ಇವರು ಫೋಟೋಗ್ರಾಫರು. ಐಫೋನ್ ಚೆನ್ನಾಗಿಲ್ವಂತೆ, ಇವ್ರು ಸ್ನ್ಯಾಪ್ಚಾಟ್ ಚೆನ್ನಾಗಿದೆ ಅಂತ. ಐಫೋನಲ್ಲಿ ಆಧಾರ್ ಕಾರ್ಡ್ ಥರ ಬರುತ್ತಂತೆ. ಆಧಾರ್ ಕಾರ್ಡ್ ಒರಿಜಿನಾಲಿಟಿ ಹೆಂಗಿದ್ದೀರಾ ಹಂಗೆ ಬರುತ್ತೆ. ಈ ಕಡೆ ಬರಮ್ಮ. ಎಲ್ಲ ಬರ್ಡೇ ಬರೀ ಒಂದು 10 ನಿಮಿಷ ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ಬರೀ ಫೋಟೋ ಶೂಟ್. ನೆಕ್ಸ್ಟ್ ಈ ಫ್ಯಾಮಿಲಿ ತೆಗ್ಸ್ಕೋದವ್ರೆ. ಸ್ಮೈಲ್ ಪ್ಲೀಸ್. ಓ ಜೀವನದಲ್ಲಿ ಎಡವತ್ತು ಸಹಜ. ಎಲ್ಲರೂ ಫೋಟೋ ಶೂಟಲ್ಲಿ ಬ್ಯುಸಿ ಅವರೇ ಗೈಸ್. ಅಲ್ಲಿ ನೋಡಿ ಇನ್ನೂ ಫೋಟೋ ತೆಗಿಸ್ತಾನೆ ಅವರೇ. ನಮ್ಮ ಅಜ್ಜಿ ಅಂತೂ ಸಾಕಾಗೈತೆ, ಫೋಟೋ ತೆಗಿಸ್ತಿರೋದು ನೋಡಿ ಸಾಕಾಗ್ಬಿಡೈತೆ ಅವ್ರಿಗೆ. ಸುಮ್ಮನೆ ಕೂತವ್ರೆ. ಸೊ ಊಟಕ್ಕೆ ಹೋಗ್ಬೇಕು. ಇವರಿಬ್ರದಂತೂ ಇನ್ನೂ ಮುಗ್ದಿಲ್ಲ. ನೆಕ್ಸ್ಟ್ ನಾವು ಹೋಟ್ಲಿಗೆ ಹೋಯ್ತಾ ಇದ್ದೀವಿ. ಎಲ್ಲರೂ ಊಟಕ್ಕೆ ಬಂದಿದ್ದೀವಿ ಗೈಸ್. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀವಿ. ಸೊ ನಮ್ಮ ಅಕ್ಕಂದೇಟು ಪಾರ್ಟಿ ಎಲ್ಲ ಒಂದು 12 ಜನ 13 ಜನ ಇದ್ದೀವಿ. ಸೊ ಎಲ್ಲ ಜಾಯಿಂಟ್ ಮಾಡಿಸ್ತಿದ್ವಿ ಅದಕ್ಕೇ. ಸೊ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡೆಲ್ಲ ರೆಡಿ ಆಯ್ತವ್ರೆ ಚೆನ್ನಾಗಿ ಬಾರ್ಸೋಕ್ಕೆ. ಗೈಸ್ ಇಷ್ಟು ದಿನ ಕೈ ತೊಳೆದೇ ಊಟ ಮಾಡ್ತಿದ್ದೆ ನಾವು, ಇಲ್ಲಿ ಫುಲ್ ಅಫಿಷಿಯಲ್ ಮೇಂಟೈನ್ ಮಾಡ್ತಾನೆ ಗೈಸ್. ಸಾಕು ಇಷ್ಟು. ಇನ್ನು ಬಿರಿಯಾನಿನೇ ಬಂದಿಲ್ಲ, ಅದಕ್ಕೆ ಬರೀ ಸೌತೆಕಾಯಿ ತಿನ್ಕೊಂಡು ಕೂತಿದ್ದೀವಿ. ಫೈನಲಿ ಎಲ್ಲರಿಗೂ ಬಿರಿಯಾನಿ ಬಂತು.
ಸೊ ನಾವಿಬ್ಬರು ಮಟನ್ ಬಿರಿಯಾನಿ ತೊಗೊಂಡಿದ್ದೀವಿ. ಸೊ ನಮ್ಮ ತಮ್ಮ ಅಂತೂ ಎಗ್ ರೈಸ್ ಬೇಕು ಅಂತ ಕಾಯ್ತವನೆ, ನಮ್ಮ ತಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಅವರು. ಕ್ಯಾಪೆಲ್ಲ ಓಪನ್ ಮಾಡಿಕೊಡ್ತಾನೆ. ಇಬ್ಬರು ಎರಡೆರಡು ಬಿರಿಯಾನಿ ತಿನ್ಬಿಟ್ಟು ಹೆಂಗೆ ಕೂತವ್ರು ನೋಡಿ. ಎರಡೆರಡು ಬಿರಿಯಾನಿ, ಚಿಲ್ಲಿ ಚಿಕನ್ನು ಎಲ್ಲ ತಿನ್ಕೊಂಡು ಹೆಂಗೆ ಕೂತವ್ರು ನೋಡಿ. ಟೋಟಲ್ ಬಿಲ್ಲು. ಸೊ ಗೌತಮ್ ಕಡೆಯಿಂದ ಫುಲ್ ಡಿಸ್ಕೌಂಟು ನಮಗೆ. ಎಲ್ಲರೂ ಚೆನ್ನಾಗಿ ತಿಂದು ಹೆಂಗೆ ಕೂತವ್ರು ನೋಡಿ. ಫುಲ್ಲು ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಕುತ್ಕೊಂಡು ಮಾತಾಡ್ತವ್ರೆ. ಗೈಸ್ ಇವರು ಫಿಶ್ ನೋಡ್ದಾಗ ಗೊತ್ತವ್ರೆ ಯಾವಾಗಲಿಂದ. ಪರ ಸಾಕು ಸಾಕು ಬಾ ಹೋಗೋದು. ಬಾ ಬಾ ಆಯ್ತು ಬಾ. ಬಾಯ್ ಮಾಡಿಬಿಡು ಹಾಕೋ ನಡಿ. ಹ್ಞೂ ಬಾ. ಗೈಸ್ ಫೈನಲಿ ಎಲ್ಲ ಮುಗೀತು, ಎಲ್ಲ ತಿಂದಿದ್ದಾಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಒಂಥರ ಚೆನ್ನಾಗಿತ್ತು. ಸೊ ಎಲ್ಲರೂ ನಿಂತ್ಕೊಂಡು ಮಾತಾಡ್ತವ್ರೆ. ಸೊ ಇವಾಗ ಆಟೋ ಬುಕ್ ಮಾಡಿ ಅವ್ರನ್ನ ಕಳ್ಸೋದಷ್ಟೇ ಇವಾಗ ಮನೆಗೆ. ಬಿರಿಯಾನಿ ಹೆಂಗಿತ್ತು? ಚೆನ್ನಾಗಿತ್ತಾ ಬಿರಿಯಾನಿ? 10ಕ್ಕೆ 30. 10ಕ್ಕೆ 30. ಒಮ್ಮೆ ಕಡೆ ಚೆನ್ನಾಗಿ ರೇಟಿಂಗ್ಸ್ ಕೊಟ್ಟವನು. ಬಿರಿಯಾನಿ ಚೆನ್ನಾಗಿತ್ತಾ? ನೋಡಿ ಕಡೆ ಚೆನ್ನಾಗಿ ತಿಂದ ಅನ್ಸುತ್ತೆ. ಚೆನ್ನಾಗಿ ಇಳಿಸಿದ್ಯಾ? ಜಿಮ್ಗೆ ಹೋಯ್ತಿದ್ಯಾ ತಾನೆ ಇನ್ನುವೆ? ಬುಲ್ಕು ಸ್ಮೈಲ್ ಮಾಡು. ಆಯ್ತು ನೋಡು. ಅಕ್ಕೋ ಅಪ್ಪ, ಮೀಸೆ ತಿರ್ಗಿಸ್ಕೊ. ಜಿಮ್ಗೆ ಹೋಯ್ತಿದ್ಯಾ ಬುಲ್ಕು? ಮೀಸೆ ತಿರ್ಸಕ್ಕಾಗಲ್ಲ, ನೀನೇ ನಂದು ಬೇಡ ನಿಂದು. ನಿಂದು. ಬಾಯ್. ಹೆಂಗಿತ್ತು ಬರ್ಡೆ? ಇಷ್ಟ ಆಯ್ತಾ? ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗೈಸ್ ರಿವ್ಯೂ ಕೇಳಿರಲಿಲ್ಲ, ಸೊ ಅದಕ್ಕೆ ಮನೆಗೆ ಬಂದು ಕೇಳಿದ್ದೀನಿ ಇವಾಗ. ಹ್ಯಾಪಿ ಸೋ ಮಚ್.